ಅತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅವ್ರು ಒಂದು ಸಲ ನಿರ್ಧಾರ ಮಾಡಿದ್ರೆ ಮುಗೀತು, ಅದು ಯಾವತ್ತೂ ಬದಲಾಗಲ್ಲ. ಒಂದೊಂದ್ಸಲಿ ಶ್ರೀ ಮೇಲೆ ತುಂಬಾ ಬೇಸರ ಆಗುತ್ತೆ. ಅಮ್ಮ ಎಷ್ಟು ಹೇಳಿದ್ರು ಅವನ್ ಹಠ ಅವನ್ ಬಿಡೋದಿಲ್ಲ. ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಮದ್ವೆ ನಡೀತಿದ್ರೆ ಶ್ರೀ ನಮ್ಮಿಂದ ದೂರ ಆಗ್ಬಿಡ್ತಿದ್ದ. ಅದ್ಗೆ ತಪ್ಪು ತಿಳ್ಕೊಬೇಡಿ. ಶ್ರೀಗೆ ಜಾನ್ವಿ ಇಷ್ಟ ಆಗಿರ್ಬೋದು, ಆದ್ರೆ ಅವಳು ನನಗೆ ಹೊರಗ್ ನೋಡ್ಗೋಸ್ಕರ ನಾನ್ ನಮ್ಮಮ್ಮನ್ನ ದೂರ ಮಾಡ್ಕೊಳಕ್ಕಾಗಲ್ಲ. ನನಗೆ ಈ ಮದ್ವೆ ಇಷ್ಟ ಆಗ್ತಿಲ್ಲ. ಗಂಟಾಗೋಗಿದೆ ಈ ಮದ್ವೆ ವಿಷಯ. ಮದ್ವೆ ಆದ್ರೆ ಅತ್ತೆ ಮನೆ ಬಿಟ್ಟು ಹೋಗ್ತಾರೆ, ಆಗದೆ ಹೋದ್ರೆ ಶ್ರೀ ಮನೆ ಬಿಟ್ಟು ಹೋಗ್ತಾನೆ. ಯಾ ಕಡೆಯಿಂದ ನೋಡಿದ್ರು ಈ ಜಾನ್ವಿದು ರಗಳೇನೆ ಆಗೋಗಿದೆ. ನಮ್ಮವ್ರನ್ನ ನಮ್ಮಿಂದ ದೂರ ಮಾಡಕ್ ಬರ್ತಿದ್ದಾಳೆ. ಅದ್ಗೆ ಈ ಮದ್ವೆ ನಿಮಗ್ ಬೇಕು ಅನ್ಸುತ್ತಾ? ಮದ್ವೆ ಮಾತುಕತೆ ಎಲ್ಲ ಆಗೋಗಿದೆ. ಶ್ರೀ ಮದ್ವೆ ಅಂತ ನಮ್ ಮನ್ಸಿನಲ್ಲಿ ಸಂಭ್ರಮನೇ ಇಲ್ಲ. ಮಗನ್ ಪರ ಯೋಚನೆ ಮಾಡ್ಲ, ಇಲ್ಲ ಬದುಕ್ ಕೊಟ್ಟಿರೋ ಅತ್ತೆ ಋಣಕ್ ತಲೆ ಬಾಗ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಅವರಿಬ್ರು ನನಗೆ 2 ಕಣ್ಣುಗಳಿದ್ದ ಹಾಗೆ. 2 ಕಣ್ಣುಗಳಲ್ಲಿ ಯಾವ ಕಣ್ಣು ಮುಖ್ಯ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಬೇಬಿ. ಶ್ರೀ ಹತ್ರ ಒಂದ್ಸತಿ ಮಾತಾಡಿ ಮಗನ ಕನ್ವಿನ್ಸ್ ಮಾಡೋದು ತುಂಬಾ ಸುಲಭ. ಕೈ ಮುಗಿದ್ ನಾನು ನಿಮ್ಮ ಕೇಳ್ಕೊಳ್ತೀನಿ, ನಮ್ಮಮ್ಮನ್ನ ನನ್ಗೆ ಉಳಿಸ್ಕೊಡಿ. ನನಗ್ ನನ್ನ ಮಗ ಬೇಕು ಅಂತ ಹೇಳೋ ಸ್ವಾತಂತ್ರ್ಯ ಇಲ್ವೋ, ಅಥವಾ ಋಣನ ನನ್ನ ಕಟ್ಟಾಕ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ. ಅತ್ತೆ ಬೇರೆ ಈ ತರ ನಿರ್ಧಾರ ತಗೊಂಡಿದ್ದಾರೆ. ಹೀಗೆ ಅಂತ ಶ್ರೀ ಹತ್ರ ಹೇಳೋ ಶಕ್ತಿನೂ ನನ್ನ ಹತ್ರ ಇಲ್ಲ. ಒಟ್ನಲ್ಲಿ ಏನು ಸರಿ ಇಲ್ಲ ಅಕ್ಕ. ಏನಾಗತ್ತೋ ಏನೋ. ಪ್ರೀತಿನೇ ಹೀಗ. ಇಲ್ಲಿ ಪ್ರೀತಿನೇ ಕಾಂಪ್ಲಿಕೇಶನ್ ಅನ್ಸ್ತಾ ಇದೆ. ದೇವರೇ ಎಲ್ಲ ಸರಿ ಮಾಡ್ಬೇಕು. ನಮ್ಮೆಲ್ರೂ ಬದುಕಲ್ಲಿ ದೇವ್ರ ಬುಗುರಿ ಆಡಿಸ್ದ. ಶ್ರೀ ಒಬ್ಬ ಉಳ್ಕೊಂಡಿದ್ದ, ಈಗ ಅವನ ಮೇಲೂ ಕಣ್ ಬಿದ್ದಿದೆ. ಜಾನ್ವಿಗೆ ನಿನ್ನಿಂದನೇ ಹೀಗಾಗಿದೆ ಅಂತ ಸುದ್ದಿ ತಲುಪಿಸಿದ್ರೆ ಅವಳೇ ಶ್ರೀಯಿಂದ ದೂರ ಹೋಗ್ಬೋದೇನೋ. ಹೊಡೆದ್ರಲ್ಲ ಬಾವ ಚಾನ್ಸು. ನೀವೇನು 5 ಪೈಸಾ ಖರ್ಚೋರೋದು ಬೇಡ, ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂತೀವಿ ಅಂತ ಬೀಗ್ರು ಹೇಳೇ ಬಿಟ್ರಲ್ಲ. ನಮ್ ಜಾನ್ವಿ ಹೆಣ್ಣಾದ್ರೂ ಪರವಾಗಿಲ್ಲ, ಯಾವ ಬಂಪರ್ ಲಾಟ್ರಿಗೂ ಕಡಿಮೆ ಇಲ್ಲ ಅವಳ ಅದೃಷ್ಟ. ಕರ್ನಾಟಕ ಸ್ಟೇಟ್ ಲಾಟ್ರಿ. ಯಾವ ಜನ್ಮದ ಪುಣ್ಯನೋ ಏನೋ, ಒಳ್ಳೆ ಬೀಗ್ರು ಸಿಕ್ಕಿದ್ದಾರೆ. ಇದೇನು ಸುನೊಂದು ಮುಖನ ಗಡಿಗೆ ಮಾಡ್ಕೊಂಡು ಕೂತಿದ್ಯಾ? ಅವ್ರ ಮನೆಗೆ ಮದುವೆ ಮಾತುಕತೆಗೆ ಹೋಗ್ಬೇಕಾರೆ ಏನ್ ಹೇಳಿದ್ದೆ ಹೇಳು ನೀನು? ಛತ್ರಕ್ಕೆ ಇಷ್ಟು ಅಂತ ಕೀಳೋಣ, ಅಡಿಗೆಗೆ ಇಷ್ಟು ಅಂತ ವಸೂಲಿ ಮಾಡೋಣ ಅಂತ ಹೇಳಿದ್ಯಾ ಇಲ್ಲೋ? ನಿನ್ ಮಾತ್ ನಂಬ್ಕೊಂಡು ಲಕ್ಷಗಟ್ಲೆ ನಾನು ಬರುತ್ತೆ ಅಂತ ಹೇಳಿ ಕನ್ಸ್ಕೊಂಡಿದ್ದೆ. ಅದೆಲ್ಲ ಟುಸ್ ಆಯ್ತು ಅಂತ ಬೇಜಾರ. ನಾನೇನ್ ಮಾಡದೆ, ನನ್ನ ಪ್ರಯತ್ನನೆಲ್ಲ ಕಾಯ ವಾಚ ಮನಸ ಮಾಡಿದೆ. ಆದ್ರೆ ಆ ಮನೆ ಬಿಗ್ ಬಾಸ್ ಅನ್ಮುಪ್ಪಣ್ಣಮ್ಮ ಸಾಮಾನ್ಯ ಜಂಗ್ಸಲ್ಲ. ನೀನ ನೋಡ್ದಿಲ್ಲ, ನಮ್ಗೆ ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ. ಎಲ್ಲ ಖರ್ಚು ತಾವೇ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಮೇಲೆ ನಾವು ಮಾತಾಡಕ್ಕಾಗುತ್ತೇನೆ? ಕುಕ್ಕಂಡ್ ತಿನ್ನೋದಕ್ಕೆ 2 ಹದ್ದುಗಳಿದಾವೆ ಅಂತ ಅನ್ಪಣಮ್ಮಗೆ ಈಗ ಗೊತ್ತಾಗಿರ್ಬೇಕು. ಸುಮ್ನೆ ಮಧ್ಯೆ ಮಾತಾಡಬೇಡಿ ಬಾವ. ಬೇಕಾದ್ರೆ 2 ಎಲೆ ಹಾಕೊಳ್ಳಿ ಬಾಯಿಗೆ. ಅಲ್ವೇ ಸುನೊಂದು, ಆ ಹೈಕಮಾಂಡ್ ಮಾತನ್ನ ಪಕ್ಕಕ್ಕಿಟ್ಟು ದುಡ್ಡೆಲ್ಲ ನಮ್ಗೆ ಕೊಡಿ, ಅರೇಂಜ್ಮೆಂಟ್ಸ್ ನಾವೇ ಮಾಡ್ತೀವಿ ಅಂತ ಕೇಳಕ್ ಆಗ್ತಿತ್ತೇನೆ? ಊರ್ ಹೋಗನ್ನತ್ತೆ, ಕಾಡ್ ಬಾ ಅನ್ನತ್ತೆ ಮುದುಕಿಗೆ. ಎಷ್ಟು ಅಧಿಕಾರ ಚಲಾಯಿಸುತ್ತ ನೋಡ ಮುದುಕಿ. ನಿನಗೇನು 16 ವರ್ಷ, ಇನ್ನು 10 ವರ್ಷ ಹೋದ್ರೆ ಅವ್ರಷ್ಟೇ ವಯಸ್ಸಾಗಿರುತ್ತೆ. ಅಲ್ಲಿವರೆಗೂ ನೀನು ಬದುಕಿರ್ತೀಯ ನೋಡು. ಆದಷ್ಟು ಬೇಗ ನಾನು ನೆಗದ್ ಬಿದ್ದು ಹೋಗ್ಲಿ ಅಂತ ತಾನೇ ನೀವು ಬಯಸ್ತಾ ಇರೋದು. ಬೇರೆಯವ್ರ ಸಾವನ್ನ ನಾನು ಬಯಸಲ್ಲ. ಆ ದೇವರಿಗೆ ನನ್ನ ಮೇಲೆ ಕರುಣೆ ಜಾಸ್ತಿ ಇದ್ರೆ ನಿನ್ನಿಂದ ನನಗೆ ಮುಕ್ತಿ ಕೊಡಿಸ್ತಾನೆ. ನೋಡು ಹೇಗ್ ಮಾತಾಡ್ತಾರೆ. ಕಟ್ಕೊಂಡ್ ಗಂಡ ಮಾತಾಡೋ ಮಾತೇನು ಇದು? ಸಾಕು ಡವು, ನನ್ನ ಮಾತು ಕೇಳು.
ಇಲ್ಲಿವರೆಗೂ ನಡೆದಿದ್ದು ಬಿಟ್ಟಾಕೆ. ಈಗ ನಡೆದಿದ್ದು ಬರೀ ಮದುವೆ ಮಾತುಕತೆ ಅಷ್ಟೇ. ಇಲ್ಲಿಂದ ಮದುವೆ ಆಗೋವರೆಗೂ ಬೇಜಾನ್ ಕೆಲಸ ಇರುತ್ತೆ. ಬೀಗರು ಖಜಾನೆಗೆ ಬ್ಲೇಡ್ ಹಾಕಕ್ಕೆ. ಕಂಡರ್ ದುಡ್ಡು ಹೊಡೆಯಕ್ಕ ಅದೇನ್ ಆನಂದನೋ ನಿನಗೆ. ಕಂಡೋರ್ ದುಡ್ಡು ತಿಂದಿದ್ದೀರಾ ಅಂತಾನೆ ನಿಮ್ಮನ್ನು ಕೆಲಸದಿಂದ ಕಿತ್ತಾಕಿದ್ದು. ಇದು ಪಾಯಿಂಟು. ಸುಳ್ಳು ಆರೋಪ ಬಂದಿರೋದು ಅದು ನಿನಗೂ ಚೆನ್ನಾಗಿ ಗೊತ್ತು. ಗೊತ್ತು ರೀ. ಎರಡನೇ ಮದ್ವೆ ಆದ್ರೇನಂತೆ, ಹುಡುಗ ಗೌರ್ಮೆಂಟ್ ನೌಕರಿಯಲ್ಲಿದ್ದಾನೆ ಅಂತ ಮದ್ವೆ ಮಾಡ್ಕೊಂಡು ಬಂದೆ. ಸುಖ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಕೆಲಸ ಕಳ್ಕೊಂಡು ನೀವು ಮನೆ ಸೇರಿದ್ರಿ. ಅವತ್ತಿನಿಂದ ಇಲ್ಲಿವರೆಗೂ ಮನೆ ನಡ್ಸಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮ್ಗೆ? ನೀನೇನೇ ಕಷ್ಟಪಟ್ಟಿರೋದು ನನ್ನ ಮಗಳು. ನಾನೇನೇ ಮಾಡ್ಲಿ, ಅವಳು ಕಷ್ಟಪಟ್ಟಿದ್ ಮಾತ್ರ ನಿಮಗ್ ಕಾಣಿಸುತ್ತೆ ಅಲ್ವಾ? ತಿಂಗಳ ಪೂರ್ತ ದುಡ್ದು ಸಂಬಳ ನಿನ್ ಕೈ ಕೊಡ್ತಾಳೆ, ಬಸ್ ಚಾರ್ಜ್ಗೆ ಕೈ ನೀಡ್ತಾಳೆ. ಅಂತ ಮಗಳು ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನೀನು. ಹೊಟ್ಟೆ ಚೀಲ ತುಂಬಿಸ್ಕೊಳಕ್ಕೆ ದುಡ್ಡು ಬೇಕು ಬಾವ, ಪುಣ್ಯ ಅಲ್ಲ. ನಮ್ ತಂಗಿ ಕಷ್ಟ ಸುಖಕ್ಕೆ ಅಂತ ಏನ್ ಮಾಡಿಟ್ಟಿದ್ರಿ? ನಾಳೆ ಹೆಚ್ಚು ಕಮ್ಮಿ ಆಗಿ ನೀವು ಗೊಟಕ್ಕಂದ್ರೆ ನಮ್ ತಂಗಿಗೆ ಯಾರು ದಿಕ್ಕು? ನಾನು ಸಾವನ್ನ ಬಯಸಲ್ಲ, ಏನೋ ಫ್ಲೋನಲ್ಲಿ ಬಂದ್ಬಿಡ್ತು. ಸಾರಿ ಬಾವ. ನಂದು ಒಂದೇ ಒಂದು ಮಾತು ನಡ್ಸ್ಕೊಡ್ತೀಯ ಸುನಂದ? ಏನು? ನಾವಂತೂ ನಮ್ಮ ಮಗಳಿಗೆ ಏನು ಮಾಡ್ಲಿಲ್ಲ. ಕಡೆ ಪಕ್ಷ ಅವಳು ಹೋಗೋ ಮನೇಲಿ ಮರ್ಯಾದೆ ಕಡಿಮೆ ಆಗೋ ತರ ನಡ್ಕೊಳ್ಳೋದು ಬೇಡ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂತು ಗಾಡಿ. ಜಾನ್ವಿ ಅತ್ತೆ ಮನೆಯವರು ಶ್ರೀಮಂತರು. ನಾವು ಸ್ವಲ್ಪ ದುಡ್ಡು ತಿಂದ್ರೆ ಅವ್ರೇನ್ ಬಡವರಾಗ್ಬಿಡಲ್ಲ. ನೀವು ಸ್ವಲ್ಪ ಇದ್ದು ಬಿಟ್ರೆ ನಾವು ವಸೂಲಿ ಮಾಡ್ಕೋತೀವಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಇದೊಂದು ಮಾತು ನಡ್ಸ್ಕೊಡೆ. ಇದೇ ನನ್ನ ಕೊನೆ ಆಸೆ. ಡಿಕಾಕ್ಷನ್ ಇದೆಯೇನೆ? ಜನವರಿ 4ನೇ ತಾರೀಕು ತುಂಬಾ ಪ್ರಶಸ್ತವಾಗಿದೆ ಇವರಿಬ್ಬರ ವಿವಾಹ ಮಾಡಲಿಕ್ಕೆ. ವಸು ವಸು ಅದಕ್ಕೆ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಆತ್ಮನನ್ ಗುರುಜಿಗಳನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ನಿನ್ಗೂ ನನ್ ತರಾನೇ ಮರು ಶುರು ಆಯ್ತಾ? ಅಲ್ಲ, ಜಾನ್ವಿ ಮನೆಯವ್ರು ಬಂದಾಗ ನನ್ ಪಕ್ಕನೇ ನಿಂತಿಲ್ಲಲ್ಲ ಅವಳು ಎಲ್ಲೇ ಇದ್ಲು ಕಲ. ಅಲ್ಲ, ಜಾನ್ವಿ ಮದ್ವೆ ಮಾತುಕತೆಗೆ ಅಂತ ಬಂದಾಗ ಆದ್ರೂ ಒಳ್ಳೆ ಸೀರೆ ಉಟ್ಕೋಬಾರ್ದಾಗಿತ್ತ ಅಂತ ಹೇಳಿದ್ ನೆನ್ಪು ನನ್ಗೆ. ಅದನ್ನ ಹೇಳಿದ್ದು ನಾನ್ ಅತ್ಗೆ. ನೀನಾ? ಅಲ್ಲ, ಅವ್ರ ಮನೆಯವ್ರು ಬಂದಾಗ ಅವಳು ಇರ್ಬೇಕಾಗಿತ್ತು ಅಲ್ವಾ? ಆಗ್ಲೇ ಆಶ್ರಮಕ್ಕೆ ಹೋಗಿದ್ದಾಳಲ್ಲ ಅವಳು. ಕೆಲವು ವಿಷಯದಲ್ಲಿ ಅವಳ ನಂಬಿಕೆನೆ ಅವಳಿಗೆ. ಈ ಬೆಳಿಗ್ಗೆ ಬೆಳಿಗ್ಗೆ ನಂಗೊಂದು ಕೆಟ್ಟ ಕನ್ಸು ಬಿತ್ತು ಕಣೆ. ಹೌದಾ? ಏನ್ ಕನ್ಸು ಬಿತ್ತಿಲ್ಲಲ್ಲೂ? ಏನ್ ಗೊತ್ತಾ, ನಮ್ ಶ್ರೀ ಕಲ್ಯಾಣಿ ಮದ್ವೆ ಆಗಿ ಸಿಂಗಪುರ್ಗೆ ಹನಿಮೂನ್ಗೆ ಹೋಗಿದಾರಂತೆ. ಓ ವಾವ್, ನೀನು ಹೋಗಿದ್ಯಾ ಸಿಂಗಪುರ್ಗೆ? ಅಲ್ಲಿ ಒಂದ್ ಸಿಂಹ ಇದೆಯಲ್ಲ, ಅದ್ರ ಬಾಯಿಂದ ಯಾವಾಗ್ಲೂ ನೀರು ಉಗುಳ್ತಿರುತ್ತೆ ನೋಡು. ಅದ್ರ ಹೆಸರೇನ್ ಹೇಳು? ಏನೋ ಮರ್ತೋಯ್ತು ಹೇಳೆ. ಅಯ್ಯೋ ಬಿಡೆ, ಸಿಂಗಪುರ್ ಫ್ಲೈಟ್ ನಲ್ಲಿ ಹೋಗಿದ್ ಮಾತ್ರ ನೋಡ್ದೆ, ಅಷ್ಟ್ರಲ್ಲಿ ಎಚ್ಚರ ಆಗೋಯ್ತು. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡಿಯಲ್ಲೋ, ಫ್ಲೈಟ್ ಹತ್ಬಾರ್ದಿತ್ತಾ? ಎಂತ ಫ್ಯಾಮಿಲಿ ಹುಡುಗಿ ಜೊತೆ ಶ್ರೀ ಮದ್ವೆ ಆಗ್ತಿದ್ದಾನಪ್ಪ. ಕಲ್ಯಾಣಿ ಜೊತೆ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕ ಹೇಗೆ ಹೇಳ್ತೆ ಬೇಬಿ?
ಯಾಕೆ ಹಾಗೆ ಹೇಳ್ತ್ಯಾ? ಜಾನ್ವಿ ಆ ಕಲ್ಯಾಣಿಗಿಂತ ಎಷ್ಟೋ ಒಳ್ಳೆಯವಳು. ನಂಗಂತೂ ತುಂಬಾ ಇಷ್ಟಪ್ಪ, ಅಲ್ವೇನಲ್ಲೋ? ಅವ್ರ ಅಮ್ಮನ್ ನೋಡ್ರೆ ನನ್ಗಂತೂ ಭಯ ಆಗುತ್ತಪ್ಪ. ನಾವ್ ಹಾಕೊಂಡಿರೋ ಒಡವೆನ ಹುಡ್ದಾಗಿಂದ ನೋಡೇ ಇಲ್ಲ ಅನ್ನೋ ರೀತಿ ನೋಡ್ತಾ ಇದ್ರು. ಅದ್ಯಾರೋ ಅವ್ರ ಅಣ್ಣನೋ ತಮ್ಮನೋ ನನ್ ಸ್ವೀಟ್ ಕೊಡಕ್ ಹೋದ್ರೆ 2 ಕೈನಲ್ಲೂ ಬಾಚ್ಕೊಂಡ್ಬಿಡದ. ನಾನು ಅದನ್ನ ಗಮನಿಸ್ದೆ ಅಲ್ವಾ. 2 ಕೈ ಇದ್ದಿದ್ರೆ ಅವನ್ಗೆ ನಮ್ಗೆ ಯಾರಿಗೂ ಸ್ವೀಟೇ ಉಳಿತಿರ್ಲಿಲ್ಲ ಅಷ್ಟೇ. ಅಮ್ಮ ಹೇಗಿದ್ರು ನೋಡಿದ್ರ? ಶ್ರೀ ಜಾನ್ವಿನ ಮದ್ವೆ ಆಗ್ತಾ ಇರೋದು ಅಮ್ಮನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಶ್ರೀ ಬಲವಂತಕ್ಕೋಸ್ಕರ ಸುಮ್ಮನೆ ಕೂತಿದ್ರು ಅಷ್ಟೆ. ಅಮ್ಮನಿಗೆ ಶ್ರೀ ಕಂಡ್ರೆ ಎಷ್ಟು ಪ್ರೀತಿ. ಇದೊಂದು ವಿಷಯದಲ್ಲಿ ಶ್ರೀ ಮಾತು ಕೇಳದೆ ಅಮ್ಮನಿಗೆ ಎಷ್ಟು ಬೇಜಾರು ಮಾಡ್ಬಿಟ್ಟ. ಅವನ್ ಜಾನ್ವಿನ್ ತುಂಬಾ ಇಷ್ಟಪಡ್ತಾನೆ ಕಣೆ. ಅಮ್ಮನಿಗಿಂತ ಇಷ್ಟನಾ? ಇಷ್ಟು ವರ್ಷ ಸಾಕಿ ಬೆಳೆಸಿದ ಅಮ್ಮನಿಗಿಂತ ನೆನ್ನೆ ಮನೆ ಬಂದಿರೋ ಹುಡುಗಿನ ಹೆಚ್ಚಾಗೋದ್ಲ? ನಾಳೆ ದಿನ ನಮ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ರೆ ನಮ್ ಜೊತೆನು ಮಾತು ಬಿಟ್ಬಿಡ್ತಾನ? ಬೇಬಿ ಎಂತ ಮಾತು ಅಂತ ಆಡ್ತೀಯ? ಅಲ್ಲ ಕಣೆ, ಆ ಜಾನ್ವಿನ್ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಒಳ್ಳೆ ಹುಡುಗಿ ಅಂತ? ಮಗುನಂತ ಮನ್ಸ ಅವಳ್ದು. ಶುರುನಲ್ಲಿ ಎಲ್ರು ಹಾಗೆ ಇರ್ತಾರೆ. ಒಳ್ಳೊಳಗಡೆ ಏನೇನ್ ಲೆಕ್ಕಾಚಾರ ಇರ್ತೋ ಏನೋ. ಇನ್ನು ಈ ಮನೆಗ್ ಬಂದಿಲ್ಲ ಏನಿಲ್ಲ, ಆಗ್ಲೇ ಅವ್ರ ಪರ ಹೊರಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಏನೇ ಆಗಿದೆ ಇವಳಿಗೆ? ಜಾನ್ವಿ ತಲೆ ಕಂಡ್ರೆ ಆಗಲ್ಲ. ಅಣ್ಣ ಬಂದ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ 100 ಕನಸು. ಜಾನ್ವಿ ಮುಖದಲ್ಲಿ ಮದುಮಗಳ ಕಳೆ ಉಕ್ಕಿ ಹರಿತಾ ಇದೆ. ಕರೆಕ್ಟ್. ಅಪ್ಪಯ್ಯ, ನಮ್ಮ ಅಕ್ಕನ ಮದ್ವೆಗೆ ಆರ್ಕೆಸ್ಟ್ರಾದವ್ರನ್ನ ಕರ್ಸಿದ್ರೆ ಹೆಂಗಿರುತ್ತೆ? ಏಯ್, ಅದೆಲ್ಲ ಓಲ್ಡ್ ಫ್ಯಾಷನ್. ಈಗ ಏನಿದ್ರು ಹಾಲಿವುಡ್ ಬಾಲಿವುಡ್ ಹೀರೋಗಳನ್ನ ಕರ್ಸೋದು ಕುಣಿಸೋದು, ಇದೇ ಫ್ಯಾಷನ್. ಪ್ರೆಸ್ಟೀಜು ಕೂಡ. ಪ್ರೆಸ್ಟೀಜು 1000 ರೂಪಾಯಿ ಖರ್ಚಾಗುತ್ತೆ. ಎಷ್ಟಿಟ್ಟಿದ್ದೀರಾ ದುಡ್ಡು? ಕಾಫಿ ಕುಡಿಯೋದಕ್ಕೆ ಜಾನ್ವಿಯಾಗೆ ಕೈ ಹೊಡಿತಾನೆ. ನನ್ನ ಏನಂತ ತಿಳ್ಕೊಂಡಿದ್ದೀರಿ ನೀವು? ಸುಮ್ನಿರಮ್ಮ, ಮಾತಾಡ್ಬೇಡ. ಯಾವ ಹೀರೋ ಬೇಕೇಳ್ರಿ, ಕರೆಸ್ತೀನಿ, ಕುಣಿಸ್ತೀನಿ, ಪಲ್ಟಿ ಓಡಿಸ್ತೀನಿ. ನನ್ನ ಸೊಸೆಗೆ ಗಿಫ್ಟ್ ಅಂತ ಕೊಡ್ತೀನಿ. ಹೇಳಮ್ಮ, ಯಾವ ಹೀರೋ ಬೇಕು? ಹಾಲಿವುಡ್ ಬೇಕಾ, ಬಾಲಿವುಡ್ ಬೇಕಾ? ಹೇಳಮ್ಮ, ಯಾರ್ದು ಹೆಸರು? ನನಗ್ ಶ್ರೀನೇ ಸಾಕು. ಅವ್ರು ಕುಣಿತಾ ಇದ್ರೆ ತಾಳಿ ಕಟ್ಟದ ಯಾರಮ್ಮ? ಮದನ್ ರೆಡಿ ಇದಾನಲ್ಲ. ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಮದನ್ ಭೂತ ಇನ್ನೂ ಬಿಟ್ಟಿಲ್ವಾ ನಿನ್ಗೆ? ಸುನಂದು, ಜಾನ್ವಿ ರಿಲ್ಯಾಕ್ಸ್. ಜಾನ್ವಿ ಮದುವೆಯಾಗಿ ಮನೆಯಿಂದ ಹೋಗೋವರೆಗೂ ಅವಳಿಗೆ ಯಾರು ಬೇಜಾರು ಮಾಡಬಾರ್ದು. ಅವಳಿಗೆ ಮನೆಯಿಂದ ಒಳ್ಳೊಳ್ಳೆ ನೆನಪುಗಳನ್ನ ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಮನೆಯಿಂದ ಒಳ್ಳೊಳ್ಳೆ ನೆನಪು, ಬರೀ ಕನ್ಸೆ. ಸುಮ್ಮನೆ ಅಡ್ಬಾ ಯಾಕೆ ಬೇಡ. ಈಗ ಮದುವೆಯಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತೀರಾ ಹಂಚ್ಕೊಂಡ್ಬಿಡೋಣ. ಜವಳಿ ಖರೀದಿ ನಾನು, ಒಡವೆ ಖರೀದಿ ನಮ್ದು. ಒಡವೆ ತರಕ್ ದುಡ್ಡೆಲ್ಲಿಟ್ಟಿದೀಯಾ? ನಾನಿದ್ದೀನಲ್ಲ, ನಾನಿರುವಾಗ ನಿನಗೇನು ಚಿಂತೆ? ನೀನ್ ನಗುತ್ತಾ ಇರು ರಾಜನಂತೆ. ನೀನಿರೋದೇ ಒಂದ್ ಚಿಂತೆ, ಇನ್ನೆಲ್ ನಗದು? ನಮ್ಮ ಅಣ್ಣ ಸೊಸೆ ಮದ್ವೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಗೊತ್ತಾ? ಅವನ್ ಕಷ್ಟ ಪಡಲ್ಲ, ನಮ್ಮನ್ನ ಕಷ್ಟಕ್ಕೆ ಸಿಗಾಕ್ಸ್ತಾನೆ. ಹೋದ್ ಸಲ ಇವನು ಬಂದು ಹೋದ್ಮೇಲೆ 15 ಜನ ಬಂದಿದ್ರು ಬಿಲ್ ಇಟ್ಕೊಂಡು. ಅದನ್ನ ನಾನ್ ತೀರ್ಸಿದ್ದೀನಿ. ಡೋಂಟ್ ವರಿ ಬಾಬಾ, ಈ ಸತಿ ಬಿಲ್ಲು ನಿಮ್ಮ ಹೆಸರಿಗೆ ಬರಲ್ಲ. ನನ್ನ ಹೆಸರು ಬರ್ತಾ ಇದ್ರು ನನ್ ಮಗಳ ಹೆಸರು ಬರ್ತಲ್ಲ. ಹುಡುಗಿ ಮದುವೆ ಆಗ್ತಿದ್ದಾಳೆ, ಇವಳಿಗೆ ಟ್ಯಾಕ್ಸ್ ಹಾಕಲ್ಲ. ನೋಡು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದನ್ ಕಲಿ. ಹೌದು ಮಾವ, ಶ್ರೀ ಮನೆಯವ್ರು ತುಂಬಾ ಒಳ್ಳೆಯವರು. ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ. ಆಡಂಬ್ರ ಎಲ್ಲ ಏನು ಬೇಡ, ಸಿಂಪಲ್ ಆಗಿ ಮದ್ವೆ ಮಾಡೋಣ. ಮುಚ್ಚಲೆ, ವಯಸ್ಸಿಗೆ ತಕ್ಕನಾಗಿರು. ಏನು ಬಾವ ನೀವು? ಇರೋಳೊಬ್ಳು ಮಗಳು, ಅವಳ ಮದುವೆಲಿ ಜುಕ್ಕುಂತಾನ? ನಿಂತರ ಧಾರಾಳ್ತನ ತೋರಿಸಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಕ್ಕಾಗಲ್ಲಪ್ಪ. ಸರಿ ಬಿಡಿ, ನಿಂದೇನ ಜವಾಬ್ದಾರಿ? ಅಕ್ಕನ ಮುಂದಿನ ಜೀವನ ಯಾವಾಗ್ಲೂ ಬೆಳಕಿಂದ ತುಂಬಿರ್ಬೇಕು. ಸೊ ಮನೆ ಫುಲ್ ಲೈಟಿಂಗ್ಸ್ ನಂದೆ. ಜಾನ್ವಿ, ನಿಜ ಅನ್ಕೊಂಡು ಅಳ್ಬೇಡಮ್ಮ. ಅವನು ವಟಾರದ ಕಲ್ಚರಲ್ ಸೆಕ್ರೆಟರಿ ಅಲ್ವಾ, ಮುಂಡಾಯಿಸಿರ್ತಾನೆ. ನಾನೇ ನಿಮ್ಮಂಗ ಇಳಿಸಲೇ ಕೈ ಕೆಳಗೆ. ಓಹೋ, ನೀನ್ ಬಿಡಪ್ಪ, ಆಧುನಿಕ ಗಾಂಧಿ. ಸುನಂದ, ನಿಂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯ? ಹೋಗಿ ಸ್ವೀಟ್ಸ್ ತೊಂಬ. ತಂದೆ ಜಗಳ
ಎಲ್ಲಿದು ಇಷ್ಟೊಂದು ಸ್ವೀಟ್ಸು? ಬೀಗರು ಮನೆಯದು ಎತ್ಕೊಂಬಂದೆ. ತಪ್ಪಲ್ವಾ ಮಾವ ಇದು? ಸೊಸೆ ಮನೆ ಅನ್ನೋ ಸಲಿಗೆಯಿಂದ ತಂದಿದ್ದಾನೆ ನಮ್ಮಣ್ಣ. ಏನೇ ತಪ್ಪು ನೋಡು, ಇದನ್ನೇ ದೊಡ್ಡದು ಮಾಡ್ಬೇಡ ನೀನು. ಕರೆಕ್ಟಾಗಿ ಹೇಳ್ದೆ. ರವಿ ಬರೋ ಇಲ್ಲಿ. ಟಚ್ ಸ್ಕ್ರೀನು ಲೇಟೆಸ್ಟು ಎಷ್ಟಾಗ್ಬೋದಾ? ಎಲ್ಲಿಂದ ತಂದೆ ಇಷ್ಟು ಕಾಸ್ಟ್ಲಿ ಸೆಟ್ಟು? ನಿನಗೆ ಕತೆ ಇಲ್ಲ ಯಾಕೆ? ಫ್ರೆಂಡ್ಸು ರಿಪೇರಿಗೆ ಕೊಟ್ಟಿದ್ದ. ಎಷ್ಟಕ್ಕೆ ಹೋಗ್ಬೋದು? ಒಂದು 15ಕ್ಕೆ ಹೋಗುತ್ತೆ. ಇಲ್ಲಿ ಮೊಬೈಲ್ ಎಲ್ಲಿದೆ? ಇಲ್ಲೇ ಮೂಲೆಯಲ್ಲಿದೆ. ಅಪ್ಪನ ಕಡೆ ಚಿಕ್ಕಮ್ಮ ಅವ್ರ 6 ಜನ ಮಕ್ಕಳಿದ್ದಾರೆ. ಅವ್ರ ಸೋದರ ಮಾವನ ಮಗ ಒಬ್ಬ ಇದ್ದಾನೆ. ಅವ್ರ ಬೀಗರ ಮನೆಗೆ ನಮ್ ಲಲಿತಾ ಅವ್ರ ಅಣ್ಣನ ಮಗಳನ್ನ ಕೊಟ್ಟಿರೋದು. ನೋಡ್ದ್ಯಾ, ನಮ್ ಕಡೆ ಅವ್ರ ಕಡೆ ಅಂತ ಎಷ್ಟು ಭೇದ ಭಾವ ಮಾಡ್ತೀಯ ನೀನು? ಅದು ಹೋಗೋದಿಲ್ಲ ಕಣೆ. ಆ ಲಲಿತನ್ ಕರಿ. ಲಲಿತಾ ಬಾಯಿಲಿ ಬಂದೆ ಅತ್ತೆ. ಬಾ ಕೂತ್ಕೋ. ನಿಮ್ ಕಡೆ ಇನ್ ಯಾರಾದ್ರೂ ಉಳ್ದಿದಾರಾ ಕರೆಯೋದಕ್ಕೆ? ನನ್ ಕಡೆ ಯಾರೂ ಇಲ್ಲ ಅತ್ತೆ. ಇವ್ರು ಹೋದ್ಮೇಲೆ ನನ್ನ ತವ್ರ ಮನೆ ಸಂಪರ್ಕನೇ ಇಲ್ಲ. ಆ ಮಾಲ್ತಿನ್ ಕರಿ. ಮಾಲ್ತಕ್ಕ ಯಾರನ್ನೂ ಕರೆಯಲ್ವಂತೆ. ಬಂದವರೆಲ್ಲ ಮದ್ವೆಗೂ ನಿನ್ ಗಂಡ ಬರ್ಲಿಲ್ವಂತ ಎತ್ತಾಡ್ತಾರೆ ಅಂತ ಬೇಡ ಅಂದ್ರು ಅತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರದು. ಆಡೋರು ಹೊಟ್ಟೆಯವರಿಗೆ ಗಂಡ ಇಲ್ಲದೆ ಇದ್ರು ಮಗನ ಎಷ್ಟು ಮಟ್ಟಿಗೆ ಬೆಳೆಸಿದಾರಲ್ಲ ಅಂತ ಆಡ್ಕೋತಾರೆ. ಆದ್ರೂ ಕರೆಯೋದಂತೂ ಕರಿಬೇಕು, ಯಾರನ್ನೂ ಬಿಡಬಾರ್ದು. ನಾಳೆ ದಿನ ಕರೆದಿಲ್ಲ ಅಂತ ಆಕ್ಷೇಪಣೆ ಮಾಡಬಾರ್ದು. ಸರಿ ಅತ್ತೆ, ಬೇಬಿ ಲಿಸ್ಟ್ ಮಾಡು. ಬಸ್ಸು ತಾಯಿ ತಂಗಿ ಒಬ್ರಿದ್ದಾರೆ ಗೊತ್ತಾ, ನಾಗಮಣಿ ಅಂತ, ಅವ್ರ ಹೆಸರು ಬರಿ. ಬೇಡ ಅತ್ಗೆ, ಆ ಹೆಂಗಸು ತುಂಬಾ ಹೊಟ್ಟೆ ಕಿಚ್ಚು. ಆದ್ರೂ ಕರಿಬೇಕು ಬೇಬಿ. ಪಾರ್ವತಿ ಆಂಟಿ ಮಗ ಚಿದಂಬರ ಇದ್ದಾನಲ್ಲ, ಅವ್ನ್ ಕರಿಯಣ್ವಾ? ನೀವ್ ಯಾರನ್ನೂ ಕರಿಬೇಡಿ. ಮಾಲ್ತಿ ಕಡೆಯವನ್ನ ಅವರೇ ಕರೀತಾರೆ. ನೀನು ಆಫೀಸ್ ಸ್ಟಾಫ್ ವರ್ಕರ್ಸ್ ಅವ್ರದೆಲ್ಲ ಲಿಸ್ಟ್ ಮಾಡು. ನಾನೇ ಪರ್ಸನಲ್ ಆಗೋ ಕರಿಬೇಕು. ಅಮ್ಮ, ಸುಧಾ ಆಂಟಿ ಹೆಲ್ಪ್ ತಗೋ. ಎಲ್ರು ನಿನ್ಗೆಲ್ ಗೊತ್ತಿರುತ್ತೆ? ಗೊತ್ತಿಲ್ಲದೆ ಏನು, ಒಬ್ರೊಬ್ರದ್ದು ಸರ್ವೀಸು ರಿಜಿಸ್ಟರ್ಡ್ ಡೀಟೇಲ್ಸ್ ಎಲ್ಲ ನನ್ಗೆ ಗೊತ್ತು. ಮದ್ವೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಊರವ್ರನ್ನೆಲ್ಲ ಕರಿತಿದ್ದಾರೆ. ನೀನ್ ಸ್ವಲ್ಪ ಸುಮ್ನೆ ಕೂತ್ಕೋ, ಏನು ಮಾತಾಡ್ಬೇಡ. ಹೋಗಿ ಇನ್ವಿಟೇಷನ್ ತಗೊಂಡ್ ಬಾ. ಓಪನ್ ಮಾಡ್ತೀನಿ. ಇದು ನೀಲಿ ಪೆನ್ನಲ್ಲಿ ಬರೆದ್ರೆ ಬಹಳ ಚೆನ್ನಾಗಿರುತ್ತೆ ಬೇಬಿ. ಹೋಗಲ್ಲಿ ನೀಲಿ ಪೆನ್ ಇಟ್ಟಿದ್ದೀನಿ, ತಗೊಂಬಾ ಹೋಗೆ. ಯಾರು ಏನ್ ಬರೆಯೋದು ಬೇಕಾಗಿಲ್ಲ. ಮೊದಲನೇ ಲಗ್ನ ಪತ್ರಿಕೆ ದೇವ್ರಿಗೆ ಅರ್ಪಿಸ್ಬೇಕು. ಹೌದು, ಮನೆ ದೇವರಿಗೆ. ಆದ್ರೆ ಊರ್ಗ್ ಹೋಗೋ ಅಷ್ಟು ಪುರ್ಸತ್ ಇಲ್ವಲ್ಲ ಅತ್ತೆ, ಅದಕ್ಕೆ ಹೇಳ್ದೆ. ಅದಕ್ಕೆ ತಪ್ಪು ಕಾಣಿಕೆ ಹಾಕಿ. ಮದುವೆ ಮುಗಿದ ನಂತರ ನವ ದಂಪತಿಗಳು ಅಲ್ಲಿಗೆ ಹೋಗಿ ಬರ್ಲಿ. ಈಗ ಸದ್ಯಕ್ಕೆ ನಮ್ದೇ ರಾಮರ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿ ನಿಶ್ಚಿತಾರ್ಥ ಶಾಸ್ತ್ರನ ಮುಗಿಸೋಣ. ಅಂದ್ರೆ ನಮ್ ಜಾನ್ವಿ ಬರ್ತಾಳ? ಏನೇ ಅದು? ಏನೂ ಇಲ್ಲ ಅತ್ತೆ. ಜಾನ್ವಿ ಬಂದ್ರೆ ನಿಶ್ಚಿತಾರ್ಥಕ್ಕೆ ಅವ್ರ ಮನೆಯವರು ಬರ್ತಾರಲ್ವಾ, ಅದನ್ನ ಬೇಬಿಗೆ ಹೇಳ್ತಿದ್ದೆ ಅಷ್ಟೆ. ಅದೇ ದೌರ್ಭಾಗ್ಯ. ಆ ಸುನಂದ ಮೊದಲೇ ದೇವಸ್ಥಾನದ ಮುಂದೆ ಹಾಗೆ ಹಾರಾಡಿದ್ಲು ಅವತ್ತು. ಅವರೆಲ್ಲ ಬಂದ್ರೆ ಅದೇನ್ ಅವಾಂತರ ಮಾಡ್ತಾರೋ. ಶ್ರೀ ಮುಂದೆ ಹೀಗೆಲ್ಲ ಮಾತಾಡಕ್ ಹೋಗ್ಬೇಡಿ ಅತ್ತೆ. ಎಷ್ಟೇ ಅಂದ್ರು ಅವನ್ ಮಾಮನ್ ಮನೆಯವರು. ಜಾನ್ವಿ ತಾಯಿ ಸ್ವಲ್ಪ ಹಾಗೇನೆ, ಆದ್ರೆ ತಂದೆ ತುಂಬಾ ತೂಕದ ವ್ಯಕ್ತಿ. ಏನ್ ತೂಕನೋ ಏನೋ, ಅನುಭವಿಸ್ಬೇಕು. ನಾಳೆನೆ ಒಳ್ಳೆ ದಿನ. ಮಾಲ್ತಿಗೆ ಅವ್ರ ಬೀಗರ್ನೆಲ್ಲ ಕರಿಯಕ್ ಕೇಳು. ಅವಳು ಬೇಡ, ನೀನೇ ಕರಿ. ಗಂಡಿನ ತಾಯಿ ಅನ್ನೋ ಹಮ್ಮು ಬಿಡಬಾರ್ದು ಮಾಲ್ತಿ. ಅಂತವ್ರಿಗೆಲ್ಲ ಹಾಗೆ ಇರ್ಬೇಕು. ನಾನು ಅರ್ಚಕರಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಳಕ್ ಹೇಳ್ತೀನಿ. ಹುಡುಗಿಗೆ ತೊಡ್ಸಕ್ಕೆ ಒಡವೆಗಳು, ವಸ್ತ್ರಗಳು ಎಲ್ಲ ಕಳಿಸ್ಕೊಡು. ಎಷ್ಟು ಪ್ರೀತಿ ನೋಡಿ ಅಮ್ಮನ್ಗೆ. ಮೇಲ್ ಮಾತ್ರ ಬಿಂಕ. ಮದ್ವೆಗೆ ಎಲ್ರನ್ನೂ ಕರಿಬೇಕು, ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತನ್ನ ಮರಿತಾರೆ ಅಲ್ವಾ ಬೇಬಿ?
ಏನ್ ಜೋರಾಗಿದೆ ಅಲಂಕಾರ. ಹಾಗೆಲ್ಲ ಮಾತಾಡ್ಬೇಡಿ, ಸಂಸ್ಕಾರ ಇರ್ಲಿ. ಏನ್ ಬಂದಿದ್ದು? ನೋಡಿ, ನನ್ನ ಜಾಹ್ನವಿ ಮದುವೆ ನಡೀದೆ ಹೋದ್ರೆ ನೀವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂತ ಕಷ್ಟಗಳನ್ನ ಎದುರಿಸ್ತೀರಿ, ಹುಷಾರ್. ಮದುವೆ ಸಂಸಾರ ಇದೆಲ್ಲ ಒಬ್ರ ಕಡೆಯಿಂದ ಸಮ್ಮತಿ ಸಿಕ್ಕರೆ ಸಾಲದು, ಎರಡೂ ಕಡೆ ಸಮ್ಮತಿ ಇದ್ರೇನೆ ಮದುವೆ. ಇಲ್ದೇ ಇದ್ರೆ ಜೀವನ ಹಾಳಾಗುತ್ತೆ ರೀ. ನನ್ನ ಹತ್ರ ಇಸ್ಕೊಂಡಿರೋ 40,000 ರೂಪಾಯಿ ಇನ್ನು ನಿಮ್ಮ ಹತ್ರನೇ ಇದೆ, ಮರ್ತ್ ಮಾತಾಡ್ಬೇಡಿ. ಇನ್ನೊಬ್ರ ದುಡ್ಡಲ್ಲಿ ಜೀವನ ನಡೆಸೋ ಅವಶ್ಯಕತೆ ನಮ್ಗಿಲ್ಲ ರೀ. ನೀವು ಕೊಟ್ಟಿರೋದು 40,000 ಅಂತ ನಮಗೂ ಗೊತ್ತಿದೆ. ಆದಷ್ಟು ಬೇಗ ವಾಪಸ್ ಮಾಡ್ತೀನಿ. ದುಡ್ಡಿರೋನ್ ಸಿಗ್ದ ಅಂತ ನನಗೆ ಮೋಸ ಮಾಡ್ತೀಯಾ? ನಿನ್ನ ಜಾಹ್ನವಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತೋರಿಸ್ತೀನಿ.